ಎಲ್ಲರಿಗೂ ನಮಸ್ತೆ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ, ವಯಸ್ಸಾದವರಿಗೆ, ನಮಗೂ ಸಹ ಅಷ್ಟೇ. ಒಂದಿನಕ್ಕೆ ಒಂದು ಲಡ್ಡು ತಿಂದರೆ ಸಾಕಾಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಯಾಕಂದರೆ ಕಡಲೆ ಬೀಜ, ಎಳ್ಳು ತುಂಬ ಆರೋಗ್ಯಕ್ಕೆ ಯಾವ ಬೇಕೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಖರ್ಜೂರ ಬಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ. ನೀಟಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಡ್ಬೇಕು ಅರ್ಧ ಕೆ ಜಿನೂ. ಬಾದಾಮಿ ಬಂದು 1/4 ಕೆ ಜಿ ತಗೊಂಡಿದ್ದೀನಿ. 150 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಪಿಸ್ತಾ, ವಾಲ್ನಟ್ಸ್ ಸಹ ಹಾಕ್ಕೋಬೋದು. ದ್ರಾಕ್ಷಿ ಬಂದು 150 ಗ್ರಾಮು, ಅಂಜೂರ ಬಂದು 100 ಗ್ರಾಮ್ ಹೇಳಿದ್ನಲ್ಲ ಅಷ್ಟು ತಗೊಂಡು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಕಟ್ ಮಾಡಿರ್ತೀರಲ್ಲ ಸಣ್ಣ ಸಣ್ಣದಾಗಿ ಪಿಸ್ತಾ, ಗೋಡಂಬಿ, ಮತ್ತು ಬಾದಾಮಿ, ಅಂಜೂರ, ದ್ರಾಕ್ಷಿ, ಇದಕ್ಕೆ ವಾಲ್ನಟ್ಸ್ ಕೂಡ ಸೇರಿಸ್ಕೋಬೋದು. ನಾನು ವಾಲ್ನಟ್ಸ್ ಹಾಕಿಲ್ಲ. ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಫ್ರೈ ಮಾಡ್ಕೋಬೇಕು. ಮತ್ತು ಎಳ್ಳು ಹಾಕ್ತಾ ಇದ್ದೀನಿ ನಾನು ಬಂದು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡೂ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಸ್ಕಿಪ್ ಮಾಡಿ ಬಿಳಿ ಎಳ್ಳು ಮಾತ್ರ ಹಾಕ್ಕೋಬೋದು. ನಾನು ಮನೇಲಿ ಇಟ್ಟು ಅಂತೇಳಿ ಕಪ್ಪೆಳ್ಳು ಸಹ ಹಾಕ್ತಾ ಇದ್ದೀನಿ. ಒಂದೊಂದು ಪ್ಯಾಕೆಟ್ ಅಂದರೆ 100 ಗ್ರಾಮು ಹಾಕ್ಕೊತಾ ಇದ್ದೀನಿ. ಕ್ಲೀನಾಗೇ ಇರುತ್ತೆ, ಏನು ಗಲೀಜೇನಿರಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿರ್ತೀರಲ್ವ ಖರ್ಜೂರ ಹಾಕ್ಬೋದು. ಕಡಲೆ ಬೀಜನೂ ಹಾಕಲ್ಲ ಮತ್ತು ಎಳ್ಳು ಸಹ ಹಾಕಲ್ಲ. ಮತ್ತು ನಾನು ಒಣಕೊಬ್ಬರಿ ಪುಡಿನೂ ಸಹ ಹಾಕ್ತಾ ಇದ್ದೀನಿ. ಅಂದರೆ ಇದನ್ನೆಲ್ಲ ಬೇಡ ಅಂದರೆ ಕಡಲೆ ಬೀಜ, ಒಣಕೊಬ್ಬರಿ ಪುಡಿ ಮತ್ತು ಇದು ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆರೋಗ್ಯಕ್ಕೆ ಒಳ್ಳೇದಲ್ವಾ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಡ್ರೈ ಫ್ರೂಟ್ಸಲ್ಲಿ ತಿನ್ಕೊತಾರೆ. ಹಾಗಾಗಿ ನಾನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಎಳ್ಳು ಸುಮ್ಮನೆ ಹಂಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಪೇಸ್ಟ್ ಮಾಡಿರ್ತೀರಲ್ಲ ಖರ್ಜೂರನ 1 ನಿಮಿಷ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದರೆ ಬೇಡ ಅಂದರೆ ಹಾಗೆ ಹಾಕ್ಕೋಬೋದು. ಚೆನ್ನಾಗಿ ಹುರ್ಕೊಂಡು, ಇಲ್ಲ ಅಂದರೆ ಕಡಲೆ ಬೀಜನೂ ಸಹ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ತರಿಯಾಗುತ್ತೆ. ಅದು ಸಹ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಳೋಣ. ಇದಕ್ಕೆ ಬಂದು ಅಗಸೆ ಬೀಜ ಸಹ ಹಾಕ್ತಾರೆ. ನಾನು ಬಂದು ಅಗಸೆ ಬೀಜ ಹಾಕ್ತಾ ಇಲ್ಲ. ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಇದೆ. ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇದೆ, ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಅಗಸೆ ಬೀಜ ಹಾಕಿಲ್ಲ. ಸಾಕು, ಸುಮ್ಮನೆ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಎಳ್ಳು ಆರಿದೆ, ಸುಮ್ಮನೆ ಒಂದು ರೌಂಡ್ ಮಿಕ್ಸಿ ಹಾಕ್ಕೊಬೋಣ. ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಒಂದು ಹಿಡಿ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಅಗಸೆ ಬೀಜ ಸಹ ಹಾಕ್ಕೋಬೋದು. ಯಾವುದಾದ್ರೂ ಅಗಲವಾದ ಪಾತ್ರೆ ಆಗಲಿ ಇಲ್ಲಾಂದರೆ ದೊಡ್ಡದು ತಟ್ಟೆ ಆಗಲಿ ಇಟ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ವೀಟ್ ಏನೂ ಹಾಕ್ತಾ ಇಲ್ವಲ್ಲ, ಬೆಲ್ಲ, ಸಕ್ಕರೆ ಏನೂ ಹಾಕ್ತಾ ಇಲ್ವಲ್ಲ. ಖರ್ಜೂರ ಮತ್ತು ಅಂಜೂರ, ದ್ರಾಕ್ಷಿ ಇದೇ ನಮಗೆ ಸಿಹಿ ಕೊಡುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಬಂದು ಹುರ್ಕೊಂಡು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಸುಮ್ಮನೆ ತರಿಯಾಗಾದರೆ ಸಾಕಾಗುತ್ತೆ. ಅದನ್ನು ಸಹ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕ್ಕೋಬೇಕು, ಕೊಬ್ಬರಿ ಪುಡಿ ಒಂದು ಸ್ವಲ್ಪ ಆದರೆ ಸಾಕು. ಸ್ವಲ್ಪ
ಕುಂಬಳಕಾಯಿ ಬೀಜ ಸ್ವಲ್ಪ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಸೂರ್ಯಕಾಂತಿ ಬೀಜ, ಕಡಲೆ ಬೀಜ ಈ ರೀತಿ ಚೆನ್ನಾಗಿ ಹಿಡ್ಕೊಂಡು ಹೊಟ್ಟು ತೆಗೆದ್ಬಿಟ್ಟು ಇದನ್ನು ಪೀಸ್ ಮಾಡ್ಕೋಬೇಕು. ಕಡಲೆ ಬೀಜ ನೀಟಾಗಿ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಇದರಲ್ಲೇ ಅಂದರೆ ಲೈಟಾಗಿ, ಇಲ್ಲಾಂದರೆ ನೀವು ಹಾಗೆ ಓಳೋಳು ಹಾಕ್ಕೋಬೋದು. ನಾನು ಸ್ವಲ್ಪ ಪುಡಿ ಮಾಡಿಕೊಂಡೆ, ಸುಮ್ಮನೆ ತರಿ ತರಿಯಾಗಿ ನೋಡಿ. ಇಷ್ಟು ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಎಳ್ಳೆಲ್ಲ ಹಾಕಿದೀವಲ್ಲ, ನೀಟಾಗಿ ಉಂಡೆ ಆಗುತ್ತೆ. ಕಡಲೆ ಬೀಜ ಮತ್ತೆ ಎಳ್ಳು, ಆಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿ ಬಂದು ಇಲ್ಲಾಂದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಗೆ ಹಾಕೋಬಹುದು, ಇಲ್ಲಾಂದ್ರೆ ಮಿಕ್ಸಿಗೆ ಮಾಡಿ ಪೌಡರ್ ಮಾಡ್ಕೊಂಡು ಹಾಕೋಬಹುದು. ಖರ್ಜೂರ ಬಂದು ನಾವು ಮಿಕ್ಸಿಗೆ ಹಾಕಿರ್ತೀವಲ್ವ, ಅಲ್ಲಲ್ಲಿ ಉಂಡೆ ಕಟ್ಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ನಾವು ಡ್ರೈ ಫ್ರೂಟ್ಸ್ ಜೊತೆನೇ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ, ಒಣಕೊಬ್ಬರಿ ಮತ್ತು ಎಳ್ಳು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ನಿಮಗಿಷ್ಟ ಆದರೆ ಹಾಕಿ, ನಿಮಗೆ ಯಾವ್ದು ಇಷ್ಟ ಆಗಲ್ವೋ ಅದನ್ನು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ಯಾಕಂದರೆ ನಾನು ತೋರಿಸಿರೋದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿಕೊಡ್ತೀನಿ. ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಸಹ ನೀವು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ನಾನು ಸ್ವಲ್ಪನೇ ಅಲ್ವಾ ಹಾಕಿದ್ದು, ಹಾಗೆ ಹಾಕ್ಬಿಟ್ಟೆ. ಇದು ಬಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಎಳ್ಳಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ಲ, ನೀಟಾಗಿ ಉಂಡೆ ಆಗುತ್ತೆ. ನಾವು ಟೈಟಾಗಿ ಪ್ರೆಸ್ ಮಾಡಬೇಕು ಉಂಡೆನ. ಅದು ಬಿಸಿ ಇದ್ದಾಗಲೇ ಬೇಗ ಬೇಗ ಉಂಡೆ ಮಾಡಿಬಿಡಬೇಕು. ಆರೋದ್ಮೇಲೆ ಉಂಡೆ ಆಗಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಬೇಗ ನಾವು ಉಂಡೆ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ನೀವು ರೋಲ್ ರೀತಿ ಮಾಡಿ ಸಹ ಕಟ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಮತ್ತು ಒಂದು ಸಲ ಮಾಡಿ ನೋಡಿ. ನೀವು ಬಂದು ಕಡಿಮೆ ಹಾಕ್ಕೊಂಡು, ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಿಮೆ ಕಡಿಮೆ ಹಾಕ್ಕೊಂಡು ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಮಾಡೋಣ ತಿನ್ನೋಣ ಅಂತ ಮನೇಲಿ ಏನೋ ಒಂದು ಕೆಲಸ, ಆಫೀಸ್ಗೆ ಹೋಗೋರಾಗಲಿ ಕೆಲಸಕ್ಕೆ ಹೋಗೋರಾಗಲಿ ಮರ್ತೋಗ್ಬಿಡ್ತಾ ಇರ್ತಾರೆ. ಅಕಸ್ಮಾತ್ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಮನೇಲಿ ತಿನ್ನೋದಕ್ಕಾಗಿಲ್ಲ ಅಂದರೂ ಸಹ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ಅಲ್ಲೂ ತಿನ್ಕೋಬೋದು, ಕೆಲಸದಲ್ಲೂ ಸಹ. ಮತ್ತು ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸ ಯೂಟ್ಯೂಬರ್ಸ್ಗೂ ಸಹ. ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.